ಈ ನೆಲದಲ್ಲಿ ಪರಮ ಪೂಜ್ಯ ಗುರು ಸಾರ್ವಭೌಮನಾದ ವಾದಿರಾಜರು ಹುಟ್ಟಿದಂತ ಕ್ಷೇತ್ರ, ಆನೆಗೊಂಡೆಯ ಗಣೇಶರ ಜಯಂತಿ ಕ್ಷೇತ್ರ. ಭಾರತದ ಯಾವುದೇ ಪ್ರದೇಶವನ್ನು ನಾವು ಬೆಳಕಾಕಿ ನೋಡಿದಾಗಲೇ ಅಲ್ಲಿ ಒಂದು ಸನಾತನ ಸಂಸ್ಕೃತಿ ನಮಗೆ ಕಣ್ಣಿಗೆ ಕಾಣ್ತದೆ. ಇಂತಹ ಪುಣ್ಯ ಭೂಮಿಯಲ್ಲಿ ಇವತ್ತು ಹಿಂದೂ ಸಂಗಮ ಆಯೋಜನೆ. ಬಂಧುಗಳೇ, ಹಿಂದೂ ಸಂಗಮದ ಉದ್ದೇಶ ಏನಂದ್ರೆ ಜಾಸ್ತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವ್ಯವಹಾರಗಳ ಹಿನ್ನೆಲೆಯಲ್ಲಿ ನಮ್ಮನ್ನು ನಾವು ಮತ್ತೆ ನೋಡಿಕೊಳ್ಳುವ, ನಮ್ಮನ್ನು ನಾವು ಮತ್ತೆ ಕೇಳುವ, ನಮ್ಮ ಧರ್ಮವನ್ನು ನಾವು ಮತ್ತೆ ಆಲಿಸುವ, ನೋಡುವ, ಮುಂದಿನ ಭವಿಷ್ಯದ ಬೆಳಕನ್ನು ಮತ್ತೆ ವೃದ್ಧಿಸುವಂತಹ ಈ ಒಂದು ಕೈಂಕರ್ಯಕ್ಕೆ ನಾವು ಕೈ ಹಾಕಿದ್ದೇವೆ. ಹಿಂದೂ ಸಂಗಮದ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ನಿಮ್ಮ ಕಣ್ಣುಗಳಲ್ಲಿ ಭಾರತದ ಸನಾತನ ಬೆಳಕನ್ನು ದೃಷ್ಟಿಯಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಯೋಗಾಯೋಗ ಗೊತ್ತಿಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಖಿಲ ಭಾರತ ವ್ಯವಸ್ಥಾ ಪ್ರಮುಖರಂತ ಮಂಗೇಶ್ ಬೆಂಡೇಜಿ ಇದ್ದಾರೆ. ಒಂದು ದೇವತೆಗಳು ಹೇಳ್ತಿದ್ದರಂತೆ, ಸ್ವರ್ಗದಂತೆ ಇರುವಂತಹ ಈ ಭೂಮಿಯಲ್ಲಿ ಜನ್ಮ ಪಡೆಯೋದಕ್ಕೂ ಭಾಗ್ಯ ಬೇಕು. ಹೇ ಭಗವಂತ, ಹಾಗಾಗಿ ಆರ್ಯ ಮುಂದಿನ ಜನ್ಮ ಇದೇ ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದಂತೆ ಏನು ಪ್ರಾರ್ಥನೆ ಮಾಡ್ತಿದ್ದ? ನಮೇ ವಾಂಚಾಸ್ತಿ ವಚತಿ ವಿದ್ವತ್ವಾ ನಚಿವಾಸುಕೆ ಪ್ರಭುತ್ವೇ ನೈವ ವಾ ಸ್ವರ್ಗೆ ಮೋಕ್ಷೇಪ್ಯಾನಂದದಾಯಕ ಪರಂತು ಭಾರತೆ ಜನ್ಮ ಮಾನವಸ್ಯ ಚ ವಾ ಪಶೋಃ ವಿಹಂಗಸ್ಯ ಚ ವಾ ಜಂತೋ ವೃಕ್ಷ ಪಾಷಾಣ ಇವರತಿ. ಅಷ್ಟು ನಾನು ಪುಣ್ಯ ಗಳಿಸಿಲ್ಲ ಅಂತಾದ್ರೆ ಒಂದು ಗಿಡವಾಗಿ ಮರವಾಗಿ ಹುಲ್ಲು ಕೊಡಪ್ಪ ಅಂತ. ಹೀಗಾಗಿ ಈ ಭೂಮಿ ಏನಿದೆಯೋ ಇದಕ್ಕೆ ದೇವಭೂಮಿ ಅಂತ ಕರೆದಿದ್ದಾರೆ. ಯಾಕಂದ್ರೆ ಸಾಕ್ಷಾತ್ ಭಗವಂತ ಜನ್ಮ ತಾಳಿದ ಭೂಮಿ. ಜಗತ್ತಿನ ಬೇರೆ ಬೇರೆ ದೇಶದಲ್ಲಿ ಹುಟ್ಟಿದ್ದಾರೆ, ಆದ್ರೆ ಅವ್ರು ಯಾರು ತಾವು ದೇವರಂತ ಹೇಳಿಲ್ಲ, ಯಾರು ದೇವರಂತ ಒಪ್ಪೂ ಇಲ್ಲ. ದೇವದೂತ ಅಂತ ಕರೆದಿದ್ದಾರೆ, ದೂತ ಅಂತ ಕರೆದಿದ್ದಾರೆ. ಆದ್ರೆ ಈ ದೇಶದಲ್ಲಿ ಹುಟ್ಟಿದಂತ ರಾಮ ಕೃಷ್ಣ ಒಬ್ರ ಇಬ್ರು 32 ಕೋಟಿ ದೇವತೆಗಳಿಂದ ಆವತ್ತು 33 ಕೋಟಿ ಜನಸಂಖ್ಯೆ ಇತ್ತು. ಅಂದ್ರೆ ಇಲ್ಲಿ ಹುಟ್ಟಿದ ಪ್ರತಿಯೊಬ್ಬರು ದೇವರೇ. ಯಾಕಂತ ಹೇಳಿದ್ರೆ ನಮ್ಮ ಹಿರಿಯರು ಮನುಷ್ಯನನ್ನ ದೈವಕ್ಕೆ ತಗೊಂಡು ಹೋಗುತ್ತ ವ್ಯವಸ್ಥೆ ರೂಪಿಸಿದ್ರು. ಅದಕ್ಕೆ ನಮ್ಮಲ್ಲಿ ಹೇಳ್ತಾ ಇದ್ರು, ನರಕರಣಿಗಳಿಗೂ ನರಕ ನಾರಾಯಣ ಬಂದ್ಯ. ಪ್ರತಿಯೊಬ್ಬರ ಬಗ್ಗೆ ಅಪೇಕ್ಷೆ ಏನು? ಅವನು ಕೇವಲ ಮನುಷ್ಯ ಪಶುವಿನೇ. ಅವನು ಪಶುವಿನ ಮನುಷ್ಯತ್ವ ಬರಬೇಕು, ಅಲ್ಲಿಂದ ಅವನು ದೇವರಾಗ್ತದೆ. ಅಂತ ಒಂದು ಉತ್ತಮವಾದ ಸಂಸ್ಕೃತಿ ವಿಕಸಿತ ಮಾಡಿದ್ರು. ಈಗ ಜಗತ್ತಿನಲ್ಲಿ ಅತಿ ಪ್ರಾಚೀನವಾದಂತ ಅತಿ ಶ್ರೇಷ್ಠವಾದಂತ ಯಾವುದಾದ್ರೂ ಸಂಸ್ಕೃತಿ ಇದ್ರೆ ಅದು ಹಿಂದೂ ಸಂಸ್ಕೃತಿ. ಅರ್ನಾಲ್ಡ್ ಟೈನೆಲ್ ಅನ್ನೋ ಒಬ್ಬ ಇತಿಹಾಸಕಾರ ಜಗತ್ತಿನ ಎಲ್ಲ ಇತಿಹಾಸವನ್ನು ಅಧ್ಯಯನ ಮಾಡುವಂತವನು. ಕೊನೆಗೂ ನಿಷ್ಕರ್ಷಕ್ಕೆ ಬರ್ತಾನೆ. ಅವನು ಹೇಳ್ತಾನೆ, ಜಗತ್ತಿಗೆ ಸುಖ ಕೊಡುವಂತ, ಜಗತ್ತನ್ನು ಉದ್ಧಾರ ಮಾಡುವಂತ ಯಾವ್ದಾದ್ರು ಒಂದು ತತ್ವಜ್ಞಾನ ಇದ್ರೆ ಅದು ಹಿಂದೂ ತತ್ವಜ್ಞಾನ. ಅದಕ್ಕೆ ಅವನು ಹೇಳ್ತಾನೆ ಭಾರತದವರಿಗೆ, ಓ ಭಾರತೀಯ